ಹಾಯ್ ನಮಸ್ತೆ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್. ಇವತ್ತಿನ ವಿಡಿಯೋ ಸಿಂಪಲ್ಲಾಗಿ ವಾಂಗಿಬಾತು ಮತ್ತು ನಾವು ಇವತ್ತು ಬಟ್ಟೆ ಅಂಗಡಿ ಕ್ಲೀನಿಂಗ್ ಐತೆ. ನೆಕ್ಸ್ಟ್ ಪೂಜೆ ಮಾಡ್ತೀವಿ. ಒಂದು 3ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಮಂಡಲಿಗೆ. ಎಣ್ಣೆ ಕಾಯ್ದ ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ, ಒಂದು ಅರ್ಧ ಟೇಬಲ್ ಸ್ಪೂನ್ ಕಡಲೆಬೇಳೆ, ಒಂದು 3ರಿಂದ 4 ಕಡ್ಡಿ ಕರಿಬೇವಿನ ಸೊಪ್ಪು, ಆಮೇಲೆ ಒಣಮೆಣ್ಸಿನ್ಕಾಯಿನ ಒಂದೆರಡು ಹಾಗೆ ಹಾಕ್ತಾಯಿದ್ದೀನಿ, ಒಂದೆರಡು ಕಟ್ ಮಾಡಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಗೋಡಂಬಿ, ಕಟ್ ಮಾಡಿಟ್ಟಿರೋ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಟೊಮೆಟೊ, ಒಂದೆರಡು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿದ್ದೀನಿ, ಆ ಟೊಮೆಟೊ ಹಾಕ್ತಾಯಿದ್ದೀನಿ. ಇಷ್ಟೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಟೊಮೆಟೊ ಎಲ್ಲ ಸಾಫ್ಟ್ ಆಗೋಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಬೇಕು. ಬದನೆಕಾಯಿನ ಉದ್ದುದ್ದ ಕಟ್ ಮಾಡಿದ್ದೆ, ಆ ಬದನೆಕಾಯಿನ ಹಾಕ್ತಾಯಿದ್ದೀನಿ. ವಾಂಗಿಬಾತ್ ಬದನೆಕಾಯಿಗೆ ವೈಟ್ ಬದನೆಕಾಯಿನ ಹಾಕ್ಬೋದು, ಇಲ್ಲ ಪರ್ಪಲ್ ಕಲರ್ ಬರ್ತೈತೆ ನೋಡಿ, ಅದು ಹಾಕ್ಬೋದು. ಇಷ್ಟೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಬೇಕಷ್ಟು ನೀವು ಹಾಕ್ಬೋದು ಉಪ್ಪನ್ನ ನಿಮಗೆ ರುಚಿಗೆ. ಸ್ವಲ್ಪ ಅರಿಶಿನದ ಪುಡಿ ಹಾಕ್ತಾಯಿದ್ದೀನಿ, ಒಂದು 1/4 ಚಮಚ ಅರಿಶಿನದ ಪುಡಿ. ಸ್ವಲ್ಪ ಉರಿ ಕಮ್ಮಿ ಮೀಡಿಯಮ್ ಆಗಿ ಇಟ್ಕೊಂಡು ಫ್ರೈ ಮಾಡಬೇಕು. ಟೊಮೊಟೊ ಎಲ್ಲ ಹಾಗೆ ಉಪ್ಪಲ್ಲೇ ಸ್ವಲ್ಪ ಎಮ್ ಟಿ ಆರ್ ವಾಂಗಿಬಾತ್ ಪೌಡರನ್ನು ಹಾಕ್ತಾಯಿದ್ದೀನಿ. ಒಂದು ಚಿಕ್ಕದು ನಿಂಬೆಹಣ್ಣು ಗಾತ್ರಷ್ಟು ಹುಣಸೆಹಣ್ಣನ್ನು ನೀರಲ್ಲಿ ಕಲಸಿ ಹಾಕ್ತಾಯಿದ್ದೀನಿ. ವಾಂಗಿಬಾತ್ ಪುಡಿ ಹಾಕಿದ ನೆಕ್ಸ್ಟೇ ಹುಣಸೆಹಣ್ಣು ರಸ ಹಾಕಬೇಕು. ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕಮ್ಮಿ ಉರಿಯಲ್ಲಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಮುಚ್ಚಿಡಬೇಕು. ಒಂದು 2ರಿಂದ 3 ನಿಮಿಷ ಒಂದು ಪ್ಲೇಟ್ ಮುಚ್ಚಿ, ಇಲ್ಲಾಂದರೆ ಆಮೇಲೆ ವಾಂಗಿಬಾತ್ ಗೊಜ್ಜು ರೆಡಿಯಾಗಿರುತ್ತೆ. ಎಣ್ಣೆ ಎಲ್ಲ ಸ್ವಲ್ಪ ಮೇಲೆ ಈಗ ಎಣ್ಣೆ ಎಲ್ಲ ಸ್ವಲ್ಪ ಮೇಲೆ ಬಂದಿದ್ರೆ ಇವಾಗ ಗೊಜ್ಜು ರೆಡಿ ಆಗೈತೆ ಅಂತ. ಈ ಗೊಜ್ಜಿಗೆ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಟಿದ್ದೆ. ಕೊತ್ತಂಬರಿ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಗ್ಯಾಸ್ ಆಫ್ ಮಾಡಿಬಿಟ್ಟು ಲಾಸ್ಟಲ್ಲಿ ಹಾಕ್ತಾಯಿರೋದು. ಇವಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋ, ಕೊತ್ತಂಬರಿ ಎಲ್ಲ ಮಿಕ್ಸ್ ಆಗಂಗೆ. ವಾಂಗಿಬಾತ್ನ ಪಲಾವ್ ಥರನೂ ಮಾಡ್ತಾರೆ, ಅದು ಚೆನ್ನಾಗಿರ್ತೈತೆ. ಗೊಜ್ಜು ಥರ ಮಾಡಿದ್ರೂ ಚೆನ್ನಾಗಿರ್ತೈತೆ. ಇವಾಗ ಅನ್ನ ರೆಡಿಯಾಗಿದೆ. ರೆಡಿಯಾಗಿರೋ ಅನ್ನನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ರೈಸ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬಿಸಿ ಬಿಸಿ ವಾಂಗಿಬಾತ್ ಮಾಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮನೆ ಮಾಡಿ ವಾಂಗಿಬಾತ್ ಗೊಜ್ಜು ತುಂಬ ಚೆನ್ನಾಗಿ ಬರುತ್ತೆ. ಹಾಯ್ ನಮಸ್ತೆ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್. ಇವತ್ತು ಗುರುವಾರ ಐತೆ. ಇವತ್ತು ನಾವು ಹೊಸದಾಗಿ ಅಂಗಡಿ ಓಪನ್ ಮಾಡ್ತಾ ಇದ್ದೀವಿ. ಯಾವ ಅಂಗಡಿ ಅಂತಂದರೆ ಬಟ್ಟೆ ಅಂಗಡಿ. ವುಮೆನ್ಸ್ ಮೇನ್ ಕಿಡ್ಸ್ ಇಷ್ಟು ಬಟ್ಟೆಯನ್ನು ಇಡೋಣ ಅಂದ್ಕೊಂಡು
ಅಂಗಡಿಗೆ ಹೋಗಿದ್ವಿ, ಆ ವಿಡಿಯೋ ಹಾಕ್ತೀನಿ ನೋಡಿ. ವ್ಯಾಪಾರಕ್ಕೆ ಹೋಗಿದ್ವಿ ಅಂಗಡಿಗೆ. ಅದು ಹೇಗೆ ಅಂದರೆ ಬಾಡಿಗೆ ಅಂಗಡಿ ಅಡ್ವಾನ್ಸು ಮತ್ತು ಬಾಡಿಗೆ ಎಲ್ಲ ಮಾತಾಡೋಕ್ಕೆ ಹೋಗಿದ್ವಿ. ಅದನ್ನ ಅಂಗಡಿ ನಮಗೆ ವ್ಯಾಪಾರ ಆಗ್ತಾವೆ. ಬಾಡಿಗೆ ಅಂಗಡಿ ಆಗ್ತಾಯಿರೋದು. ನಾನು ಹೊಸದಾಗಿ ಬಿಸ್ನೆಸ್ ಮಾಡ್ತಾಯಿರೋದು ಹೊಸ ಅಂಗಡಿ. ಇವಾಗ ಓಪನ್ ಮಾಡಿ ಹೊಸದಾಗಿ ಇದು ಮಾಡ್ತಾಯಿದ್ದೀನಿ. ಬಟ್ ಇವಾಗ ಅಂಗಡಿಗೆ ಓಪನ್ ಮಾಡೋಕ್ಕೆ ಮುಂಚೆ ಪೂಜೆ ಮಾಡಿಸ್ಬೇಕು, ಅಂಗಡಿ ಕ್ಲೀನ್ ಮಾಡಿಸ್ಬೇಕು. ಅಂಗಡಿ ನಾವು ಬೇರೆಯವ್ರು ನಡೆಸ್ತಿದ್ರು, ಅದನ್ನ ನಾವು ತೊಗೊಳ್ತಾಯಿರೋದು. ಅವರು ಬರೀ ಜೆಂಟ್ಸ್ ಬಟ್ಟೆ ಮಾರ್ತಿದ್ರು, ಮೆನ್ಸ್ದು. ಇವಾಗ ನಾನಿವಾಗ ಅದನ್ನ ತೊಗೊಂಡು ಲೇಡೀಸ್ದು, ವುಮೆನ್ಸ್ದು ಮತ್ತು ಲೇಡೀಸ್ ಕಿಡ್ಸ್ದು ಎಲ್ಲ ಹಾಕ್ಕೊಬೇಕು, ಬಟ್ಟೆ ತಂದು ಹಾಕಬೇಕು ಅಂಗಡಿಗೆ. ಅದು ಆಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ. ಆ ಥರ ಮಾಡಿ ಕಂಟಿನ್ಯೂ ಮಾಡಿದ್ಮೇಲೆ ಅದಕ್ಕೆ ಇವಾಗ ಅಂಗಡಿಗೆ ಮೊದಲು ಪೈಂಟ್ ಮಾಡಿಸಿ ಮತ್ತು ಪೂಜೆ ಮಾಡಿಸಿ ಕ್ಲೀನ್ ಮಾಡಬೇಕು. ಇವತ್ತು ಅಂಗಡಿಗೆ ಹತ್ರ ಹೋಗ್ತಾಯಿದ್ದೀನಿ. ಅಲ್ಲೋಗಿ ಕ್ಲೀನ್ ಮಾಡೋದು, ಪೈಂಟ್ ಮಾಡಿಸೋದು, ಅಂಗಡಿ ತೋರಿಸ್ತೀನಿ. ಅಂಗಡಿ ನಾನು ವಿಡಿಯೋ ಮಾಡಿ ಅಂಗಡಿನ ತೋರಿಸ್ತೀನಿ. ನಾವು ಬಂದಿದ್ದೀವಿ ಇವಾಗ ಅಂಗಡಿ ಹತ್ರ. ಇವಾಗ ಅಂಗಡಿ ಓಪನ್ ಮಾಡಬೇಕು. ಪೈಂಟ್ ಅವ್ರನ್ನ ಕರ್ಕೊಬಂದಿದ್ದೀವಿ. ಪೈಂಟ್ ಮಾಡಿಸ್ಬೇಕು ಮತ್ತು ಕ್ಲೀನ್ ಮಾಡಬೇಕು. ನಾಳೆನೇ ಪೂಜೆ ಇರೋದು. ಇವತ್ತು ಗುರುವಾರ, ನಾಳೆ ಶುಕ್ರವಾರ, ಸಂಕಷ್ಟ ಚತುರ್ಥಿ ದಿನವೇ ಪೂಜೆ ಮಾಡಿಸೋಣ ಅಂದ್ಬಿಟ್ಟು ಇವತ್ತು ಕರ್ಕೊಂಡು ಒಂದೇ ದಿನಕ್ಕೆ ಇವತ್ತು ಕ್ಲೀನ್ ಮಾಡಿ ಇರೋದನ್ನೇ. ವೆಲ್ಕಮ್ ಟು ನಮ್ಮ ಬಟ್ಟೆ ಅಂಗಡಿಗೆ. ಹೇಗಿದೆ ನೋಡಿ, ಚೆನ್ನಾಗೈತಾ ಹೇಳಿ, ಕಮೆಂಟ್ ಮಾಡಿ. ನಮ್ಮ ಬಟ್ಟೆ ಅಂಗಡಿ ಹೇಗಿದೆ ಅಂತ. ತುಂಬ ಧೂಳಾಗೈತೆ. ಅವ್ರು ತುಂಬ ದಿನದಿಂದ ಬಾಕ್ಲು ಹಾಕಿದ್ರೇನೋ ಅನಿಸುತ್ತೆ. ಧೂಳೆಲ್ಲ ಜಾಸ್ತಿ ಆಗೈತೆ. ತುಂಬ ಕ್ಲೀನ್ ಮಾಡೋದೈತೆ. ಬಟ್ಟೆ ಏನು ಧೂಳಾಗಿಲ್ಲ. ಬಟ್ಟೆ ಎಲ್ಲ ಕವರಲ್ಲಿ ಪ್ಯಾಕಿಂಗ್ ಐತೆ. ಬಟ್ಟೆದೇ ಯಾವುದು ಧೂಳಾಗಿಲ್ಲ. ಎಲ್ಲ ಖಾಲಿ ಮಾಡಿದ್ದೀವಿ. ಎಲ್ಲ ಯಾವ ಥರ ಬಟ್ಟೆ ಇದೆ ಅಂದರೆ ಜೀನ್ಸು ಮತ್ತು ಫಾರ್ಮಲ್ ಪ್ಯಾಂಟು, ಫಾರ್ಮಲ್ ಕಾಟನ್ ಶರ್ಟು ಮತ್ತು ಫಾರ್ಮಲ್ ಪ್ಯಾಂಟು. ಕಿಡ್ಸ್ದು 1 ಇಯರ್ಸಿಂದ ಕಿಡ್ಸ್ದಿದೆ. ಕಿಡ್ಸ್ದು ಬಂದ್ಬಿಟ್ಟು ಶರ್ಟು, ಟೀ ಶರ್ಟು ಮತ್ತು ಜೀನ್ಸ್ ಪ್ಯಾಂಟು. ಎಲ್ಲ ಕ್ಲೀನಾಗೆಲ್ಲ ಒಂದು ಕಡೆಯಿಂದ ಒಂದು ತುಂಬಿದ್ದೀವಿ. ಚೀಲಕ್ಕೆ ತುಂಬಿಟ್ಟು ಎಲ್ಲ ಒಂದು ಸೈಜಿಂದ ಎಲ್ಲ ತುಂಬಿಸ್ಬಿಟ್ಟು ಈಗೆಲ್ಲ ಒಂದೊಂದು ಸೈಜಿಂದ ಒಂದೊಂದು ಚೀಲಕ್ಕೆ ಹಾಕಿ ಕಟ್ಟಿಕ್ಕಿದ್ದೀವಿ. ಎಲ್ಲ ಚೀಲನೂ ಡ್ರೆಸ್ಸಿಂಗ್ ರೂಮ್ ಒಳಗೆ ಇಕ್ಬಿಟ್ಟು ಲಾಸ್ಟಲ್ಲಿ ಡ್ರೆಸ್ಸಿಂಗ್ ರೂಮ್ನ ಪೈಂಟ್ ಮಾಡಿಸೋದು. ಪೈಂಟ್ ಆಗೈತೆ. ಈಗ ಈ ಕಡೆ ಸೈಡ್ ಅರ್ಧ ಆಗೈತೆ, ಇನ್ನರ್ಧ ಪೈಂಟ್ ಮಾಡಿದ್ರೆ ಮುಗೀತು. ಎಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಮಧ್ಯಾಹ್ನ ಊಟನೂ ಮಾಡಿದೆ ಕ್ಲೀನ್ ಮಾಡ್ತಾಯಿದ್ದೀವಿ. ಪೈಂಟ್ ಎಲ್ಲ ಆಗೈತೆ. ಇವಾಗ ಡ್ರೈ ಆಗಿ ಬಿಡಬೇಕು. ಈ ಕಡೆ ಸೈಡ್ ಮಾಡಿದ್ರೆ ಮುಗೀತು. ಮಾಡಿಬಿಟ್ಟು ಮತ್ತೆ ನಾಳೆ